ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಿಯಾಂಕಾ ಮೋಹನ್ ಅವರು, ಯಕ್ಷಗಾನ ಕಲಾವಿದರು ಹಾಗೆ ಯಕ್ಷಗಾನ ಶಿಕ್ಷಕಿ. ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನಡಿ. ನಮಸ್ಕಾರ. ಇವಾಗ ನೀವೇ ಹೇಳಿದಾಗೆ ಮೊಬೈಲು ಫೋನ್ವರೆಗೂ ಎಂಟರ್ಟೈನ್ಮೆಂಟ್ ತೊಗೊಂಡು, ಸೊ ಈಗಿನ ಜನರೇಷನ್ ಯಕ್ಷಗಾನ ಯಾಕೆ ನೋಡಬೇಕು ಅಥವಾ ಯಾಕೆ ಕಲ್ತ್ಕೋಬೇಕು ಅಂತ ನೀವು ಅನ್ಸುತ್ತೆ? ಕ್ವೆಶ್ಚನ್ ನೀವು ಒಂದು 20 ವರ್ಷ ಹಿಂದೆ ಕೇಳಿದ್ರೆ ನಾನು ಹೇಳ್ತಿದ್ದೆ, ಅಯ್ಯೋ ಎಷ್ಟು ಬೋರಿಂಗು, ಏನಕ್ಕೆ ಇಷ್ಟೆಲ್ಲ ನೋಡಬೇಕು ಅಂತ. ಆದರೆ ಈಗ ನಾನು ಅದರೊಳಗೆ ಪೂರ್ತಿ ಇಳಿದಿರೋದ್ರಿಂದ, ಪ್ಲಸ್ ಬೇರೆ ಬೇರೆ ಎಕ್ಸ್ಪೋಜರ್, ಬೇರೆ ಬೇರೆ ಕಡೆ ಹೋಗಿ ಬೇರೆ ಕಲೆಗಳನ್ನು ಅಥವಾ ಬೇರೆ ಜನಾಂಗನ ಎಲ್ಲ ಮೀಟ್ ಮಾಡಿ ಬಂದ ಮೇಲೆ ನನಗನ್ಸೋದು, ಈ ಕಲೆನ ಒಂದು ನೀವು ಸ್ಟೋರಿ ಟೆಲ್ಲಿಂಗ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ನೋಡೋದು ಇಸ್ ಒನ್ ಆ್ಯಂಗಲ್. ಇನ್ನೊಂದು 700 ವರ್ಷದ ಇತಿಹಾಸ ಅಂದರೆ ಎಷ್ಟು ನಾಲೆಡ್ಜ್ ಬಂದಿದೆ ನಮ್ಮ ಆನ್ಸೆಸ್ಟರ್ಸಿಂದ, ಎಷ್ಟು ಪಾಸ್ ಆನ್ ಆಗಿ ಬಂದಿದೆ. ನನಗೆ ನಾನು ಹೇಳ್ದಂಗೆ ಇದ್ರ ಜೊತೆಯಲ್ಲಿ ನಾನು ಬೇರೆ ವೃತ್ತಿನೂ ಮಾಡಿದ್ದೀನಿ. ಅದು ಹೇಗೆ ನೀವು ನಾವು ಬೆಳೀತಾ ನೋಡ್ತಾ ಇದ್ರೆ, ಸ್ಕೂಲಿಂದ ಬ್ಯಾಗ್ ಬಿಸಾಕು, ಪ್ರಾಕ್ಟೀಸ್ಗೆ ಹೋಗು ಅಥವಾ ಪ್ರೋಗ್ರಾಮ್ಗೆ ಹೋಗು, ಆಮೇಲೆ ಏನಾದ್ರು ಹೋಮ್ವರ್ಕ್ ಇದ್ರೆ ಒಂಚೂರು ಮಾಡು, ಮಲ್ಕೊಂಬಿಡು. ಸೊ ಇಟ್ ಹ್ಯಾಸ್ ಟಾಟ್ ಅಸ್ ಸೋ ಮಚ್ ದಟ್ ಯು ಆರ್ ಏಬಲ್ ಟು ಬ್ಯಾಲೆನ್ಸ್ ಮಲ್ಟಿ ಟಾಸ್ಕಿಂಗ್ ಆಗಿರ್ಬೋದು. ನಾನು ಇದನ್ನ ಮಾಡ್ಕೊಂಡು ಕೆಲಸದಲ್ಲಿ ಏನು ಕಡಿಮೆ ಅಲ್ಲ, ಐ ಓವರ್ ಅಚೀವ್ಡ್ ದೇರ್ ಆಲ್ಸೋ. ಬಟ್ ದೇರ್ ಆರ್ ಸರ್ಟನ್ ಸ್ಕಿಲ್ಸ್ ಇದರಲ್ಲಿ ನೀವು ತೊಡಗಿಸ್ಕೊಂಡಾಗ ನಿಮಗೆ ಜಸ್ಟ್ ನೋಡುವಂಥ ಕಲೆ ಗೊತ್ತಿರೋದ್ಕಿಂತ ನಿಮಗೆ ಜೀವನದ ಪಾಠ ಇದರಿಂದ ತುಂಬಾನೇ ಸಿಗತ್ತೆ. ಅದು ಎಲ್ಲರೂ ಇದು ಕಲಿಯಕ್ಕಾಗಲ್ಲ, ಅವಕಾಶಗಳಿರಲ್ಲ ಅಥವಾ ಟೈಮ್ ಇರಲ್ಲ, ಅದು ಬೇರೆ. ಬಟ್ ಈವನ್ ನೋಡೋದ್ರ ಮೂಲಕ, ಯಕ್ಷಗಾನ ನೋಡೋದ್ರ ಮೂಲಕನೂ ನೀವು ತುಂಬಾ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ನ ಬದಿ ಇಟ್ಟು ತುಂಬ ಲೈಫ್ ಲೆಸನ್ಸ್ನ ಕಲಿಬೋದು. ಸೊ ಹಾಗಾಗಿ ನಾನು ಇವಾಗ ಹೇಳ್ತೀನಿ, MBA ಅಲ್ಲಿ ಏನು ಹೇಳ್ಕೊಡ್ತಾರೆ, ಟೈಮ್ ಮ್ಯಾನೇಜ್ಮೆಂಟು, ಏನೋ ಸ್ಟೇಜಿಗೆ ಹೋಗಿರ್ತೀರಾ, ಯಾವುದೋ ಒಂದು ಬಿದೋಗ್ಬಿಡುತ್ತೆ, ಯು ಆರ್ ಸಪೋಸ್ ಟು ಮ್ಯಾನೇಜ್. ನಿಮ್ಗೆ ಇದೆಲ್ಲ ಪಾಠಗಳು ದುಡ್ಡು ಖರ್ಚು ಮಾಡ್ದೇನೆ ನಿಮಗೆ ಈ ಥರದ್ರಲ್ಲಿ ಸಿಕ್ಬಿಡುತ್ತೆ. ಎಷ್ಟೊಂದು ಸತಿ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ವೇಷ ಸಾಮಾನ್ಯ ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ, ಎಲ್ಲೋ ದೂರ ಹೋಗಿರ್ತಾರೆ, ತರಿಸ್ಕೊಳಕ್ಕಾಗಲ್ಲ. ಯು ಹ್ಯಾವ್ ಟು ಯೂಸ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್ ಟು ಸೇ ವಾಟ್ ವಿಲ್ ಯು ಡೂ. ಯು ಕೆನಾಟ್ ಸ್ಟಾಪ್ ದ ಶೋ ಮಸ್ಟ್ ಗೋ ಆನ್. ಸೊ ಈ ಥರದ್ದು ತುಂಬ ನನಗಂತೂ ನನ್ನ ಪರ್ಸ್ನಾಲಿಟಿ ಡೆವಲಪ್ ಮಾಡೋಕ್ಕೆ ಈ ಕಲೆ ತುಂಬಾ ಕೊಟ್ಟಿದೆ. ಹಾಗಾಗಿ ನನಗೆ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಟು ದ ಯಂಗರ್ ಜನ್ರೇಷನ್. ಸೊ ನನ್ನ ಮಕ್ಳ ಜೊತೆನೇ ಜಾಸ್ತಿ ಕೆಲಸ ಮಾಡೋಕ್ಕೆ. ತುಂಬ ಅಡಲ್ಟ್ಸು ಬರ್ತಾರೆ ಕ್ಲಾಸ್ಗೆ, ಇದು ಒಂದು ದೇ ಡೋಂಟ್ ಸ್ಟಿಕ್ ಆನ್ ಆ ಒತ್ತಡ ಈ ಒತ್ತಡ ಅಂತ ಇದು ಮಾಡ್ತಾರೆ. ಬಟ್ ಮಕ್ಕಳಲ್ಲಿ ಆಗುವಂತ ಒಂದು ಶಿಫ್ಟ್, ನನ್ನ ಹತ್ರ ಒಂದು 10-15 ವರ್ಷದಿಂದ ಬರ್ತಿರೋ ಮಕ್ಕಳಿದ್ದಾರೆ, ಅವರಲ್ಲಿ ಆಗಿರುವಂತಹ ಬದಲಾವಣೆಗಳು ತುಂಬಾನೇ ಇಟ್ ಈಸ್ ವೆರಿ ಫುಲ್ಫಿಲ್ಲಿಂಗ್. ಇನ್ನು ಯಕ್ಷಗಾನ ತಂಡನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂದ್ರೆ ಎಷ್ಟು ಜನ ಇರ್ತಾರೆ, ಯಾರ್ಯಾರು ಏನೇನ್ ಮಾಡ್ತಾರೆ? ಒಂದು ತಂಡದಲ್ಲಿ ನೀವು ಮೇಳದ ತಂಡ ಎಲ್ಲ ನೋಡಿದ್ರೆ 30 ಜನದ ಮೇಲಿರ್ತಾರೆ. ಬಟ್ ಇವಾಗ ನಾವು ಲೆಟ್ಸ್ ಕಮ್ ಟು ಒಂದು ಅರ್ಬನ್, ಒಂದು 2 hours ಒಂದು ಶೋ ಮಾಡಬೇಕು ಅಂದರೆ ಹಿಮ್ಮೇಳ ಅಂತ ಇರತ್ತೆ. ಅಂದರೆ ಹಿಂದ್ಗಡೆ ಸ್ಟೇಜಿನ ಹಿಂಬದಿಯಲ್ಲಿ ಕೂತಿರುವಂಥವ್ರು ಅಂತ ಹಿಮ್ಮೇಳ. ಅವರು ಅದರಲ್ಲಿ ಭಾಗವತರೇ ಮೇನ್ ಯಕ್ಷಗಾನದಲ್ಲಿ. ದೇ ಆರ್ ದ ಕಂಡಕ್ಟರ್. ಒಂದು ಸೂತ್ರಧಾರ ಅಂತ ಒಂದು ಪಾತ್ರ ಏನು ಬರಲ್ಲ ಯಕ್ಷಗಾನದಲ್ಲಿ, ಅವರೇ ಸೂತ್ರಧಾರ, ಭಾಗವತರೇ. ಅವರು ಹಿ ಕಂಟ್ರೋಲ್ಸ್ ದ ಹೋಲ್ ಶೋ. ಸೊ ಅವರು ಹಾಡು, ತಾಳ, ಅದರ ಅಧ್ಯಯನ ಎಲ್ಲ ತುಂಬ ಮಾಡಿರ್ತಾರೆ. ಪ್ರಸಂಗದ ಅಧ್ಯಯನ, ಹೇಗೆ ಹೋಗಬೇಕು ಪ್ರಸಂಗ, ಆ ಥರದ್ದೆಲ್ಲ ವಿಷಯ ಭಾಗವತನಲ್ಲಿ ತುಂಬ ಆಳವಾಗಿ ಗೊತ್ತಿರುತ್ತೆ. ಅವ್ರ ಜೊತೆಯಾಗಿ ಮದ್ಲೆ ಮತ್ತೆ ಚಂಡೆ ಅವರು ಇರ್ತಾರೆ. ಮದ್ಲೆ ಮೃದಂಗ ಥರದ್ದು ಒಂದು ಇನ್ಸ್ಟ್ರೂಮೆಂಟ್, ಡ್ರಮ್, ಅಂಡ್ ಚಂಡೆ ವೆರಿ ಯುನೀಕ್ ಟು ಯಕ್ಷಗಾನ. ಅದ್ರ ಸೌಂಡೇನೆ ಸಾಕು. ಮುಂಚೆ ಎಲ್ಲ ಮೈಕ್ ಎಲ್ಲ ಇರ್ಲಿಲ್ಲ. ಸೊ ಭಾಗವತರು ವಾಯ್ಸ್ ಕೂಡ ಹೈ ಆಕ್ಟೇವ್ಸ್ ಅಲ್ಲಿ ಹಾಡ್ತಾ ಇದ್ರು. ಅದಕ್ಕೇನೆ ಆಪರಾ ಆಫ್ ಇಂಡಿಯಾ ಅಂತಾನು ಅಂತಾರೆ. ಸೊ ಬಿಕಾಸ್ ಅಷ್ಟು ಪಿಚ್ಚಲ್ಲಿ ಹೇಳ್ಬೇಕು, ನೀವು ಬಯಲಲ್ಲಿ ಹಾಡಿ ಜನರಿಗೆ ತಲುಪಿಸ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ದೇರ್. ಸೊ ಮೊದ್ಲೇ ಚಂಡೆ ಅಗೇನ್ ತುಂಬಾ ಹೈ, ಇದು ಇಟ್ ರೀಚಸ್ ಪೀಪಲ್, ಗೊತ್ತಾಗುತ್ತೆ. ಚಂಡೆ ಎಷ್ಟೊಂದ್ ಸತಿ ನೀವು ಹೈವೇ ಹೋಗ್ತಾ ಇರೋ ಚಂಡೆ ನಡೀತಾ ಅಂತ ಸುಮಾರು ಜನ ಹೋಗ್ತಾರೆ. ದಟ್ಸ್ ಅ ವೇ ಟು ಕ್ಯಾಚ್ ಪೀಪಲ್ಸ್ ಅಟೆನ್ಷನ್. ಸೊ ಅದು ಹಿಮ್ಮೇಳ ಆದ್ರೆ, ಮುಮ್ಮೇಳದಲ್ಲಿ ಪಾತ್ರಗಳು ಸುಮಾರು ಅದೇ ಪುಂಡು ವೇಷ ಅಂತ ಬರುತ್ತೆ. ಬಿಕಾಸ್ ಎನಿ ಒನ್ ಮೇನ್ ಕ್ಯಾರೆಕ್ಟರ್ ಇರ್ತಾರೆ, ಹೂಸ್ ಆಲ್ಸೋ ಗುಡ್ ಕ್ಯಾರೆಕ್ಟರ್. ತುಂಬಾ ಜೋಶ್ ಅಲ್ಲಿ ಕುಣಿದು ಕುಪ್ಪಳಿಸಿ ಹಾರಿ ಕೂತು ಅದೆಲ್ಲ ಮಾಡ್ಬೇಕಾಗತ್ತೆ. ಎರಡನೇ ವೇಷ, ಸಂಬಡಿ ಹೂಸ್ ಲಿಟಲ್ ಮೋರ್ ಸೀನಿಯರ್, ಹೂಸ್ ಆಲ್ಸೋ ಥಿಂಕಿಂಗ್, ಹೂಸ್ ಆಲ್ಸೋ
ಮೇಕಿಂಗ್ ಡಿಸಿಷನ್ಸ್ ಆ ಥರದ್ದು ಪಾತ್ರಗಳು ಬರುತ್ತೆ. ಹಾಸ್ಯ ಬರುತ್ತೆ, ಒಂದು ರಕ್ಕಸ ವೇಷ ಬರುತ್ತೆ, ಸ್ತ್ರೀ ವೇಷ ಬಂದೇ ಬರುತ್ತೆ ಒಂದು ಪ್ರಸಂಗದಲ್ಲಿ. ಆಮೇಲೆ ಒಂದು ಏನ್ ಹೇಳಿ ರಾಜನ ಜೊತೆಯಲ್ಲಿರುವ ಮಂತ್ರಿಗಳು ಆ ಥರದ್ದು ಒಂದು ಸೈಡ್ ವೇಷಗಳು ಕೂಡ ಬಂದೇ ಬರುತ್ತೆ. ಸೊ ಯೂಶಲಿ ಒಂದು ಪ್ರಸಂಗದಲ್ಲಿ ಒಂದು 15-20 ಜನ ಇದ್ದೇ ಇರ್ತಾರೆ. ಆಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಹೆಲ್ಪ್ ಮಾಡೋರು ಒಂದು 2-3 ಜನ. ಅಂದ್ರೆ ಕಾಸ್ಟ್ಯೂಮ್ಸ್ ಎಲ್ಲ ಒಂದ್ ರೀತಿ ಅರೇಂಜ್ ಮಾಡ್ಬೇಕು, ಎತ್ತಿಡ್ಬೇಕು, ತೆಗಿಬೇಕು, ಈ ಥರದ್ದು. ಈಗ ನಾರ್ಮಲ್ ನಾವು ನೋಡುವಂತ ಪರ್ಫಾರ್ಮೆನ್ಸ್, ಫೈನಲ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ಒಬ್ಬ ವಿದ್ಯಾರ್ಥಿ ಎಷ್ಟು ವರ್ಷ ಕಲಿಬೇಕಾಗತ್ತೆ? ಒಂದು 2-3 ವರ್ಷದ ಕಂಪ್ಲೀಟ್ ಅಧ್ಯಯನ ಫಸ್ಟ್ ಮಾಡಲೇಬೇಕು ಸ್ಟೇಜಿಗೆ ಹತ್ತಕ್ಕಿಂತನೂ ಮುಂಚೆ. ಆಮೇಲೆ ದೇ ಕೆನ್ ಸ್ಟಾರ್ಟ್ ಲರ್ನಿಂಗ್ ಆನ್ ಸ್ಟೇಜ್. ಯಕ್ಷಗಾನದಲ್ಲಿ ಗುರುಕುಲ ಸಿಸ್ಟಮ್ ಅಂದ್ರೆ ಬಂದು ಒಂದು ಗುರುಗಳ ಕೈಯಲ್ಲಿ ಕಲಿಯೋದನ್ನು ಈಗ ಒಂದು 50 ವರ್ಷದಲ್ಲಿ ನೋಡಿರೋದು. ಇಲ್ಲಾಂದ್ರೆ ಬಿಕಾಸ್ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ತಾ ಇದ್ರು. ಸೊ ಏನ್ ಮಕ್ಕಳು ನೋಡ್ತಾ ಇದ್ರು ಅವ್ರ ಸೀನಿಯರ್ಸ್ ಕಲಿಯೋದನ್ನ. ಅವ್ರಿಗೆ ಹಂಗೆ ಸ್ಟೇಜ್ ಮೇಲೆ ಪೂರ್ವರಂಗದಲ್ಲೆಲ್ಲ ಕೋಡಂಗಿ ವೇಷ ಅಂದ್ರೆ ಏನು, ಮಕ್ಳನ್ನ ಸುಮ್ಮನೆ ತಳ್ಬಿಡೋದು. ಅವ್ರಿಗೆ ಏನು ಗೊತ್ತಿಲ್ಲ. ದೇ ವಿಲ್ ಜಸ್ಟ್ ಗೋ ಎಕ್ಸ್ಪ್ಲೋರ್. ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋದಿಲ್ಲ. ಸ್ಟೇಜ್ ಫಿಯರ್ ಹೋಗೋದು ಹೇಗೆ. ಸೊ ಆ ತರದ್ ಮಾಡ್ಕೊಂಡು ಆಮೇಲೆ ಒಂದ್ ಚಿಕ್ಕ ಸೀಕ್ವೆನ್ಸ್ ಮಾಡೋದು, ಆಮೇಲೆ ಚಿಕ್ಕ ಪಾತ್ರಗಳು ಮಾಡೋದು, ಆಮೇಲೆ ಸ್ವಲ್ಪ ದೊಡ್ಡದು. ಆಮೇಲೆ ಆ ಕಲಾವಿದ ಕಂಡ್ಕೋತಾನೆ, ಓ ನನ್ಗೆ ಸ್ತ್ರೀ ವೇಷ ಮೇ ಬಿ ನನಗೆ ಅದೇ ಸೆಟ್ ಆಗೋದು, ನಾನು ಅದರಲ್ಲಿ ತೊಡಗಿಸ್ಕೋತೀನಿ. ದೆನ್ ದೇ ಗೋ ಇನ್ ಟು ದ ಡೀಪ್. ಸೊ ಇಲ್ಲಿ ಸಿಟಿ ಆ್ಯಂಡ್ ಸೆಮಿ ಅರ್ಬನ್ ಎಲ್ಲ ನೋಡ್ಬೇಕಾದ್ರೆ ಯಕ್ಷಗಾನನ ಒಂದು 2-3 ವರ್ಷ ಅಟ್ಲೀಸ್ಟ್ ನಿಮ್ಮ ತಾಳಗಳು ಅಥವಾ ಬೇಸಿಕ್ಸ್ನ ಗಟ್ಟಿ ಮಾಡಿಕೊಂಡು ಆಮೇಲೆ ಪಾತ್ರಕ್ಕೆ ಹಿಡಿಯೋದು ಸೂಕ್ತ ಇನ್ ದ ಲಾಂಗ್ ಟರ್ಮ್. ಬಟ್ ಇವತ್ತಿನ ಪೇರೆಂಟ್ಸ್ಗೆ ಫೋನ್ ಮಾಡಿದ ತಕ್ಷಣ ನನ್ಗೆ ಫೋನ್ ಬರುತ್ತೆ, ಕ್ಲಾಸಸ್ ಮಾಡ್ತೀರಾ ಅಂತಾರೆ, ಅಂತೀನಿ, ಯಾವಾಗ ವೇಷ ಮಾಡ್ಬೋದು ಅಂತಾರೆ. ಸೊ ಅವ್ರಿಗೆ ಫಸ್ಟ್ ಮಗುನ ತಳ್ಬಿಡ್ಬೇಕು ಸ್ಟೇಜ್ ಮೇಲೆ ಅಂತ. ಅದು ಚಿಕ್ಕಲ್ಲಿರ್ಬೇಕಾದ್ರೆ ಚಂದ ಅನ್ಸುತ್ತೆ, ಬಟ್ ನೀವು ಲಾಂಗ್ ಟರ್ಮ್ ನೋಡಿದಾಗ ನೀವು ಜಾಸ್ತಿ ಕಲಿಯಕ್ಕಾಗಲ್ಲ ಆ ಥರ ಸನ್ನಿವೇಶಗಳಲ್ಲಿ. ಏನು ನೋಡ್ತಾ ಇರೋಂಥ ಆಡಿಯನ್ಸ್ ವಾಪಸ್ ಬರಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಪಾಠ ಕಲ್ತ್ಕೊಳಕ್ಕೆ? ಯಕ್ಷದೇಗುಲಕ್ಕೆ ಬನ್ನಿ. ಇಲ್ಲಿ ತ್ಯಾಗರಾಜ್ ನಗರ್ ಬೆಂಗಳೂರಲ್ಲಿ ಕ್ಲಾಸಸ್ ನಡೆಯುತ್ತೆ. ತರಗತಿಗಳು ವೀಕೆಂಡಲ್ಲಿ ನಡೆಯುತ್ತೆ, ಸ್ಯಾಟರ್ಡೆ ಸಂಡೇ. ನೀವು ಬನ್ನಿ, ನಿಮ್ಮ ಜೊತೆ ಮಕ್ಳನ್ನೂ ಕರ್ಕೊಂಬನ್ನಿ ಅಥವಾ ಮಕ್ಳ ಜೊತೆ ಪೇರೆಂಟ್ಸು ಬನ್ನಿ ಅಂತೀವಿ. ಯಾಕಂದರೆ ಎನಿವೇ ಇಲ್ಲಿ ಬಂದು ಮಕ್ಳಿಗೋಸ್ಕರ 1 hour ಕಾಯ್ತಾರೆ. ಕೂತ್ಕೊಂಡು ಕಾಯೋದು ಬದಲು ಬಂದು ನೀವು ಕಲ್ತ್ಕೊಳ್ಳಿ ಅಂತಲೂ ಹೇಳ್ತೀವಿ. ನಾವು ಕಳೆದ 25 years ಫ್ರೀಯಾಗಿ ಹೇಳ್ಕೊಟ್ಟಿದ್ದೀವಿ. ಈಗ ಸುಮಾರು ಜನ ನಮ್ಮ ಅಡ್ವೈಸರ್ಸ್ ಎಲ್ಲ ಹೇಳಿ, ಇಲ್ಲ ಫ್ರೀ ಮಾಡಿದ್ದಕ್ಕೆ ಬೆಲೆ ಇರಲ್ಲ ಅಂತ ಹೇಳಿ ಒಂದು ನಾಮಿನಲ್ ಫೀ ಅಂತ ತಗೋತೀವಿ, 500 ರೂಪಾಯಿ ಮಕ್ಕಳಿಗೆ. ಸೊ ಆ್ಯಂಡ್ ಇಟ್ಸ್ ನಾಟ್ ಕಂಪಲ್ಸರಿ. ಕೊಟ್ಟರೆ ತಗೋತೀವಿ, ಇಲ್ಲ ಅಂದರೆ ಇಟ್ಸ್ ಫೈನ್. ಬಟ್ ನಮಗೆ ಏನಂದರೆ ಮಕ್ಕಳಿಗೆ ಹೆಚ್ಚು ಆಪರ್ಚುನಿಟೀಸ್ ಸಿಗಬೇಕು, ಎಕ್ಸ್ಪೋಜರ್ ಸಿಗಬೇಕು, ಕಲಿಯೋದು ಸಿಗಬೇಕು. ಇಲ್ಲಿ ನುರಿತ ಕಲಾವಿದರು ಬರ್ತಾರೆ, ಅವ್ರ ಜೊತೆ ಮಾತಾಡೋದೇ ಒಂದು ಎಕ್ಸ್ಪೀರಿಯನ್ಸು. ಜಸ್ಟ್ ಕುತ್ಕೊಂಡು ಬೇರೆ ಥರದ್ದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾವು ವಿಡಿಯೋಗಾದರೆ ಹೇಗೆ ಮಾಡಬೇಕು, ಆನ್ ಸ್ಟೇಜ್ ಏನು ಮಾಡಬೇಕು, ಒಂದು ವೆರಿ ಅರ್ಬನ್ ಕ್ರೌಡಕ್ಕೆ ಒಂದು ಲೀಲಾ ಪ್ಯಾಲೇಸಲ್ಲಿ ಮಾಡಿದ್ರೆ ಹೇಗೆ ನಾವು ಮಾಡಬೇಕು, ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ರೆ ಹೇಗೆ, ಎಲ್ಲ ಕಡೆ ಒಂದೇ ಮಾಡೋಕ್ಕಾಗಲ್ಲ. ಸೊ ಈ ಥರದ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಮಕ್ಕಳಿಗೆ ತುಂಬ ಸಿಗತ್ತೆ. ಸೊ ಹಾಗಾಗಿ ಬನ್ನಿ, ನಮ್ಮ ಕಲೆ, ನಮ್ಮ ಕಲಾವಿದರನ್ನ ನಾವು ಪೋಷಿಸಬೇಕು ಅಂತೀವಿ. ಎಲ್ಲರದು ಒಂದು ರೋಲ್ ಇರುತ್ತೆ. ನಮ್ಮ ರೋಲು ಎಷ್ಟು ನಮ್ಮ ಮಕ್ಳನ್ನ ಎನ್ರೋಲ್ ಮಾಡ್ತೀವಿ ಅಥವಾ ನಾವು ಎಲ್ಲಿ ಆಟ ಆದರೂ ಹೋಗ್ತೀವಿ, ಈ ಥರದೇ ಪ್ರೋತ್ಸಾಹ ಕೊಡೋದು. ಎಲ್ಲದೂ ದುಡ್ಡು ನಾವು ಸ್ಪಾನ್ಸರ್ ಮಾಡ್ತೀವಿ ಅನ್ನೋರು ಕಡಿಮೆ ಜನ, ಆ ಥರದವರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎವ್ರಿ ಕಾಮನ್ ಮ್ಯಾನ್ ವಾಟ್ ಕೆನ್ ದೇ ಡೂ ಇಸ್ ನಿಮ್ಮ ಚಪ್ಪಾಳೆ ಅಥವಾ ನಿಮ್ಮ ಪ್ರೋತ್ಸಾಹ, ಇದನ್ನೇ ಮುಂದೆ ತಗೊಂಡೋಗೋದು ಕಲೆನ. ಒಂದು ವಿದ್ಯಾರ್ಥಿ ತಾಳ ಅಭ್ಯಾಸ, ಪೂರ್ವರಂಗದ ಅಭ್ಯಾಸ, ಪ್ರಸಂಗದ ಅಭ್ಯಾಸ ಮಾಡ್ತಾ ಜೊತೆಯಲ್ಲಿ ವೇಷಭೂಷಣದ ಅಭ್ಯಾಸವನ್ನು ಹೇಗೆ ಕಟ್ಕೋಬೇಕು, ಯಾವ ವೇಷಕ್ಕೆ ಯಾವ ಥರದ ಕಾಸ್ಟ್ಯೂಮ್ ಇರಬೇಕು, ಈ ಥರದ್ದನ್ನು ಅಭ್ಯಾಸ ಮಾಡುವಂಥದ್ದು ತುಂಬ ಮುಖ್ಯವಾಗುತ್ತೆ ಯಕ್ಷಗಾನದಲ್ಲಿ. ಯಕ್ಷಗಾನದಲ್ಲಿ ಮೇಕಪ್ ಆರ್ಟಿಸ್ಟು ಅಥವಾ ಕಟ್ಟುವಂಥ ಇದು ಈಗ ನೀವು ಲಾಸ್ಟ್ ಒಂದು 10 ವರ್ಷದಲ್ಲಿ ನೋಡ್ತಾ ಇರೋದು. ಇಲ್ಲಾಂದರೆ ಕಲಾವಿದರೇ ಅವರ ಕಾಸ್ಟ್ಯೂಮ್ನ ಅವರೇ ಏನು ಬೇಕು ಈ ಪಾತ್ರಕ್ಕೆ, ಯಾವ ಸನ್ನಿವೇಶ ಯಾವ ಥರ ಮುಖವರ್ಣಿಕೆ ಇರಬೇಕು, ಆ ಥರದ್ದನ್ನೆಲ್ಲ ಒಬ್ಬ ಕಲಾವಿದನೇ ಅರ್ಥ ಮಾಡಿಕೊಂಡು ಅವರಿಗೆ ಅವರೇ ತೊಡಗಿಸ್ಕೋತಾರೆ. ಇಟ್ ಇಸ್ ಆಲ್ಸೋ ಬಿಲೀವ್ಡ್ ದಟ್ ಒಂದು
ಕ್ಯಾರೆಕ್ಟರ್ ಒಳಗೆ ನೀವು ಪ್ರವೇಶ ಮಾಡುವುದೇ ನಿಮ್ಮ ಕಾಸ್ಟ್ಯೂಮ್ ಹಾಕೊಳ್ಳೋ ಮೂಲಕ ಇಂದ. ಯಾಕಂದ್ರೆ ನಿಮ್ಗೆ ಸುಮಾರು ರೆಡಿ ಆಗ್ಲಿಕ್ಕೆ 3 ಗಂಟೆ ಬೇಕು ನೀವು ಟ್ರೆಡಿಷನಲ್ ಆಗಿ ಹೋದಾಗ. ಸೊ ಹಾಗಾಗಿ ಒಂದು ಕಲಾವಿದ ಒಂದು ಪಾತ್ರದೊಳಗೆ ಹೋಗೋಕ್ಕೆ 3 ಗಂಟೆ ಮುಂಚೆನೆ ಶುರು ಮಾಡಿರ್ತಾರೆ. ಸೊ ದಟ್ ಹೋಲ್ ಆ ಎಕ್ಸ್ಪೀರಿಯನ್ಸ್ ಹೆಲ್ಪ್ ಆಗತ್ತೆ ಅವ್ರಿಗೆ ಒಂದು ಪಾತ್ರದೊಳಗೆ ಪೂರ್ತಿಯಾಗಿ ಅವ್ರನ್ನೇ ತೊಡಗಿಸ್ಕೊಳಕ್ಕೆ. ಇದು ಬಡಗುತಿಟ್ಟಿನ ಒಂದು ಯಕ್ಷಗಾನದ ವೇಷ. ಯಕ್ಷಗಾನದಲ್ಲೂ ಬೇರೆ ಬೇರೆ ರೀತಿ ಯಾವ್ದ ತಿಟ್ಟುಗಳು ಅಂದ್ರೆ ಫಾರ್ಮ್ಸ್ ಇರತ್ತೆ. ಇದು ಬಡಗುತಿಟ್ಟಿನ ಯಕ್ಷಗಾನದ ಒಂದು ನೀವು ಸುಮಾರಾಗಿ ಒಂದು ಫಿಲ್ಮ್ಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡುವಂಥದ್ದು. ಇದು ಕೇದಿಗೆ ಮುಂದಳೆ ವೇಷ ಅಂತ ಕರೀತಾರೆ. ಇದು ಯೂಶಲಿ ಒಂದು ಪುಂಡು ವೇಷ ಅಂತ ಆಗ್ಲೇ ಹೇಳಿದಾಗೆ ಒಂದು ಏನು ಯಂಗ್ ಕಲಾವಿದ ಅಥವಾ ಯಂಗ್ ಕ್ಯಾರೆಕ್ಟರ್ ಮಾಡುವಂಥವ್ರು ಇದನ್ನ ಹಾಕೋತಾರೆ. ಈ ಕೇದಿಗೆ ಮುಂದೆ ಈಗ ಆಧುನಿಕತೆಯಿಂದ ಥರ್ಮಕೋಲ್ ಈ ಥರದ್ರಲ್ಲಿ ಮಾಡ್ತಾರೆ ವಿನಃ ನೀವು ಮುಂಚೆ ಹೋದ್ರೆ ಇವನ್ ಒಂದು 10 ವರ್ಷದ ಹಿಂದೆನೂ ನೀವು ಹೋದ್ರೆ ಇದನ್ನ ಹುಲ್ಲನ್ನ ತಿಪ್ಪಿ ಒಂದು ನಿಮ್ಮ ಹೈಟ್ಗೆ, ನಾನು ಇಷ್ಟು ಉದ್ದ ಇದ್ದೀನಿ, ಅವಳು ಹೈಟ್ ಬೇರೆ, ಸೊ ಹೇಗೆ ಅದನ್ನ ನಿಮ್ಮ ಆಕಾರಕ್ಕೆ ಅಥವಾ ನಿಮ್ಮ ಆಳತನಕ್ಕೆ ಸರಿಯಾಗದಂತೆ ಅದನ್ನ ಪೋಣಿಸಿ ಕಪ್ಪು ಬಟ್ಟೆಯನ್ನು ಸುತ್ತಿ ಆಮೇಲೆ ರಿಬ್ಬನ್ಸ್ ಈ ತರ ಕಲರ್ಸ್ ಸುತ್ತಿ ಮಾಡುವಂತಹ ಒಂದು ಪ್ರಾಸೆಸ್ಸು ಆಧುನಿಕತೆಯಿಂದ ನಮ್ಗೆ ಇದನ್ನ ಒಂದು 10 ನಿಮಿಷದಲ್ಲಿ ಕಟ್ಟುವಂತ ಮಟ್ಟಿಗೆ ಬಂದಿದ್ದೀವಿ. ಬಟ್ ದಟ್ ಇಸ್ ಅ ಟ್ರೆಡಿಷನಲ್ ವೇ ಅಂಡ್ ಮೋಸ್ಟ್ ಸಸ್ಟೈನಬಲ್ ವೇ ಆಫ್ ಡೂಯಿಂಗ್ ಆರ್ಟ್ ಪ್ರಾಕ್ಟಿಸ್. ಸೊ ಇದು ತಲೆ ವೇಷ ಸಾಮಾನುಗಳು ಇವೆಲ್ಲ ಬೇರೆ ಬೇರೆ ಏನ್ ಹೇಳಿ ಆರ್ನಮೆಂಟ್ಸ್ ಅದನ್ನ ಒಂದ್ರ ಮೇಲೆ ಒಂದಿಟ್ಟು ಪೋಣಿಸಿ ಈ ತರ ತಲೆ ವೇಷ ಸಾಮಾನು, ತುರಾಯಿ, ತಾವರೆ, ಕೇದ್ಗೆ ಇದೆಲ್ಲ ಹೀಗೆ ಬರುತ್ತೆ. ಕಾಸ್ಟ್ಯೂಮ್ಸ್ ಕೂಡ ಅದು ಯಕ್ಷಗಾನ ಬೆಳೆದಂಗೆ ಅದ್ರ ಕಾಸ್ಟ್ಯೂಮ್ಸ್ ಕೂಡ ಬೆಳೆದಿದೆ. ಇದೆಲ್ಲ ವುಡ್, ನೀವು ನೋಡಿದ್ರೆ ವುಡ್ ಆ್ಯಂಡ್ ಫಾಯಿಲ್ ಹಾಕಿ ಮಾಡಿರುವಂಥದ್ದು. ಬಟ್ ಈಗ ಅನ್ಫಾರ್ಚುನೇಟ್ಲಿ ವುಡ್ ಬೆಲೆ ಜಾಸ್ತಿ ಆಗತ್ತೆ, ಕಲಾವಿದರಿಗೆ ತುಂಬಾ ವೇಷ ಸಾಮಾನು ಬೇಕಾಗತ್ತೆ. ಸೊ ವುಡ್ ಹೋಗಿ ಪ್ಲಾಸ್ಟಿಕ್ ಕೂಡ ಬರ್ತಾ ಇದೆ ಈಗ. ಬಟ್ ನಾವು ಮುಂಚೆ ಕಾಲ ನೋಡಿದ್ರೆ ಆರ್ಟ್ಸ್ ವೇರ್ ವೆರಿ ಸಸ್ಟೈನಬಲ್. ಸೊ ಹೀಗೆ ಬಡಗುತಿಟ್ಟಿನಲ್ಲಿ ಕೆಂಪು, ಹಳದಿ ತುಂಬಾ ಹೆಚ್ಚಾಗಿ ನಿಮ್ಗೆ ಕಾಣ್ತಾ ಬರುತ್ತೆ. ಎದೆಹಾರ ನೀವು ನೋಡಿದ್ರೆ ವಾರಿಯರ್ ಒಂದು ಯುದ್ಧಕ್ಕೆ ಹೋದ ಸಮಯದಲ್ಲಿ ಒಬ್ಬ ಯೋಧ ಹೇಗೆ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ರೆಡಿ ಆಗ್ತಾರೆ ಆ ಥರನೇ ಇದೆ. ಒಂದು ಕವಚ, ವೀರ್ಗಸೆ, ಆಮೇಲೆ ಇದು ಕೂಡ ಕಳೆದ ಒಂದು 50 ವರ್ಷದಲ್ಲಿ ಬಂದಿರುವಂತಹ ಪಾಕ್ ಸೀರೆ ಅಂತ. ಅಂದ್ರೆ ತುಂಬಾ ದಾರಗಳೆಲ್ಲ ಕಾಣಿಸ್ತಾ ಇತ್ತು. ಸೊ ಆರ್ಟಿಸ್ಟ್ ಮುಂಚೆ ಒಂದು ಚಿಕ್ಕ ಸೀರೆ ಉಡ್ಕೋತಾ ಇದ್ರು, ಅದು ಮಾಡರ್ನೈಸೇಷನ್ ಆಗಿ ಈ ತರ ಕಲರ್ಫುಲ್ ಬಟ್ಟೆಗಳು. ಸೊ ಈ ತರ ಪ್ರತಿಯೊಂದು ಇದರಲ್ಲೂ ನಾವು ಆಧುನಿಕ ಬದುಕು ನೋಡ್ಕೊಂಡಂಗೆ ಕಾಸ್ಟ್ಯೂಮ್ಸ್ಗಳೆಲ್ಲೂ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಗೆಜ್ಜೆ ಕೂಡ ಯೂಶಲಿ ಕಲಾವಿದರೇ ಪೋಣಿಸ್ಕೊಂಡು ಅವ್ರಿಗೆ ಯಾವ ಥರದ್ದು ಬೇಕು ಅಂತ ನೋಡಿ ಯೂಶಲಿ ಒಂದು 50 ಗೆಜ್ಜೆ ಮಣಿಗಳಿರುತ್ತೆ. ಕಾಲ್ ಕಡ್ಗ, ಕಸೆ ಸೀರೆ. ಸೊ ಈ ಕಸೆ ಸೀರೆನೂ ನೇಯೋರು ತುಂಬಾ ದರ್ ಇಸ್ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ ಅದು ಮಾಡುವಂಥದ್ದು. ಅವರುಗಳು ಇವಾಗ ತುಂಬಾ ಕಡಿಮೆ ಆಗಿದ್ದಾರೆ. ಸುಮಾರು ಜನ ಹೇಳ್ತಾರೆ ನಾವು ದುಡ್ಡು ಕೊಡ್ತೀವಿ ನಮ್ಗೆ ಬೇಕು ಅಂತ. ಇವತ್ತು ಹೇಗೆ ಬಂದಿದೆ ಪರಿಸ್ಥಿತಿ ಅಂದ್ರೆ ದುಡ್ಡು ಕೊಟ್ರೂ ಸಿಗದಂತಹ ಒಂದು ಪರಿಸ್ಥಿತಿ ಬಂದಿದೆ. ಇದನ್ನು ರೆಡಿಮೇಡ್ ಮಾಡಿದ್ದಾರೆ ಈಗ. ಇಲ್ಲಾಂದ್ರೆ ಅದನ್ನು ಬಟ್ಟೆಯಲ್ಲೇ ಕಟ್ಟಿ ಸುತ್ತಿ ಅದನ್ನ ಇಡೀ ರಾತ್ರಿ ಒಂದು ಕಲಾವಿದ ಇದೆಲ್ಲ ಹಾಕೊಂಡು ಕುಣಿಬೇಕು. ಸೊ ಹಾಗಾಗಿ ಅವರವರ ಇದಕ್ಕೆ ಎಷ್ಟು ಟೈಟ್ನೆಸ್ ಬೇಕು ಅಥವಾ ಎಷ್ಟು ಲೂಸ್ ಆಗಿರ್ಬೇಕು ಅದನ್ನ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಹೇಗಿರ್ಬೇಕು ಅಂತ. ಆ ಥರ ವೇಷ ಸಾಮಾನ ಕಟ್ಕೋತಾರೆ. ಸೊ ಈಗ ಈ ಪೂರ್ತಿ ವೇಷ ಹಾಕೊಳೋದು ಒಂದು ವಿದ್ಯಾರ್ಥಿ ಕಲ್ತ ಮೇಲೆ ಅಫ್ಕೋರ್ಸ್ ನಿಮ್ಗೆ ಬೇರೆ ಬೇರೆ ಪಾತ್ರಗಳು ಪ್ರಸಂಗದಲ್ಲಿ ಮಾಡುವಂಥ ಅವಕಾಶಗಳು ಸಿಗ್ತಾ ಬರುತ್ತೆ. ನಾವು ಇವತ್ತು ಒಂದು ಚಿಕ್ಕ ಸನ್ನಿವೇಶ ಕೃಷ್ಣಂದು ನೋಡೋಣ. ಕೃಷ್ಣನ ಒಡ್ಡೋಲ್ಗ ಇಂದ ಪ್ರಾರಂಭವಾಗಿ, ಒಡ್ಡೋಲ್ಗ ಅಂದ್ರೆ ಎನಿ ಎಂಟ್ರೆನ್ಸ್. ಸೊ ಕೃಷ್ಣ ಬಂದು ಅವನು ಪರಿಚಯ ಮಾಡಿಕೊಂಡು ಅವರ ಮಾವ ಕಂಸ ಯುದ್ಧಕ್ಕೆ ಬರ ಹೇಳಿರ್ತಾರೆ. ಸೊ ಆ ಸನ್ನಿವೇಶವನ್ನ ನಾವು ಚಿಕ್ಕದಾಗಿ ನೋಡೋಣ ಈಗ. ಬಂದನೋ ದೇವಾ
ಬಿಡದೆ ಬೆಂಬಿಡದೆ ಚಂದ ಕೋಟಿ ಪ್ರಕಾಶ ಚಂದ ಕೋಟಿ ಪ್ರಕಾಶ ಚಾರೂತರ ವಿಲಾಸ ಚಾರೂತರ ವಿಲಾಸ ಚಾರೂತರ ವಿಲಾಸ ಇಂದ್ರ ನಂದನನ ಭಾವ ಕರುಣಾ ಸಂಜೀವ ಇಂದ್ರ ನಂದನನ ಭಾವ ಕರುಣಾ ಸಂಜೀವ ಇಂದ್ರ ನಂದನನ ಭಾವ ಇಂದ್ರ ನಂದನನ ಭಾವ ಕರುಣ ಸಂಜೀವ ಇಂದ್ರ ನಂದನನ ಭಾವ ಕರುಣ ಸಂಜೀವ ವಸುದೇವ ದೇವಕಿಯರ ಸುತನಾಗಿ ಗೋಪಾಲಕರಿಗೆ ಗೋಪಾಲನಾಗಿ ಸಾಧೆಗೆ ರಾಧಾಕೃಷ್ಣನಾಗಿ ನಾನಿದ್ದೇನೆ. ಈ ಹಿಂದೆ ಮಾವ ನನ್ನನ್ನು ಕೊಲ್ಲಲೆಂದು ಹಲವಾರು ಪ್ರಯತ್ನಗಳನ್ನು ಮಾಡಿ ವಿಫಲಗೊಂಡಿದ್ದಾನೆ. ಈಗ ತಾನೇ ತಿಳಿದುಕೊಂಡ ಸುದ್ದಿ ಅವನು ಬಿಲ್ಲ ಹಬ್ಬವನ್ನು ಏರ್ಪಡಿಸಿದ್ದಾನಂತೆ. ಇದನ್ನು ಕೇಳಿದ ನನಗೆ ಎಂತ ಮಾತನು ಕೇಳಿ ಹರುಷದಿ ಎಂತ ಮಾತನು ಕೇಳಿ ಹರುಷದಿ ಎಂತ ಮಾತನು ಕೇಳಿ ಹರುಷದಿ ಮಂದರೋಧರ ನುಡಿದ ನಗುತ್ತಲಿ ಮಂದರೋಧರ
ನೋಡಿದ ನಗುತ್ತಲಿ ಬಿಲ್ಲೈ ಹಬ್ಬವೇ ಹಬ್ಬವೇ ಲೇಸು ಬಹೆವಯ ಬಿಲ್ಲೈ ಹಬ್ಬವೇ ಲೇಸು ಬಹೆವಯ ಈಗ ಯಕ್ಷಗಾನ ಅಂತ ಬಂದಾಗ ಬೇರೆ ಫಾರ್ಮ್ಸ್ ಆಫ್ ಆರ್ಟ್ಗಿಂತ ಸ್ವಲ್ಪ ವಿಭಿನ್ನ ಆಗುತ್ತೆ. ಯಾವುದೋ ಒಂದರಲ್ಲಿ ಬರೀ ಡಾನ್ಸ್ ಕಲ್ತ್ರೆ ಸಾಕಾಗಿರುತ್ತೆ, ಅವ್ರದ್ದು ಎಕ್ಸ್ಪ್ರೆಷನ್ಸ್ ಮ್ಯಾಟ್ರ್ ಆಗುತ್ತೆ. ಇನ್ಯಾವುದೋ ಒಂದರಲ್ಲಿ ಅವ್ರು ಹಾಡು ಚೆನ್ನಾಗಿ ಹಾಡಿದ್ರು, ಅವ್ರ ವಾಯ್ಸ್ ಚೆನ್ನಾಗಿದ್ರೆ. ಬಟ್ ಇಲ್ಲಿ ಎಲ್ಲದರದ್ದು ಜ್ಞಾನ ಇರಬೇಕು, ಆಮೇಲೆ ವಾಯ್ಸ್ ತುಂಬ ಜೋರಾಗಿರಬೇಕು. ಸೊ ಯಾರಿಗೋ ನನಗೆ ವಾಯ್ಸ್ ಬರಲ್ಲ, ನನಗೆ ಬರೀ ಡಾನ್ಸ್ ಮಾಡ್ತೀನಿ ಅನ್ನೋರು ಯಕ್ಷಗಾನ ಕಲ್ತ್ಕೋಬೋದಾ? ಅಥವಾ ಇಲ್ಲ ನನಗೆ ಬರೀ ಯಕ್ಷಗಾನ ಶೈಲಿಯ ಹಾಡುಗಳು ಇಷ್ಟ ಆಗುತ್ತೆ, ನನಗೆ ಕುಣಿತ ಆಗಲ್ಲ, ಅಥವಾ ಐ ಆಮ್ ನಾಟ್ ಫಿಸಿಕಲಿ ಸೋ ಮಚ್ ಫಿಟ್ ಅನ್ನೋರು. ಸೊ ಈ ಥರ ಏನಾದ್ರು ಲಿಮಿಟೇಷನ್ಸ್ ಇದ್ದಾಗ ಯಕ್ಷಗಾನ ಕಲಿಯೋದು ಸಾಧ್ಯ ಆಗುತ್ತಾ? ಕಲಿಬೋದು, ಬಟ್ ಒಂದು ಪರಿಪೂರ್ಣ ಕಲಾವಿದ ಆಗ್ಬೇಕಂದ್ರೆ ಎಲ್ಲದೂ ಗೊತ್ತಿರಬೇಕು. ಅಟ್ಲೀಸ್ಟ್ ಅಂದ್ರೆ ಎಕ್ಸಲೆಂಟ್ ಆಗಿರ್ಬೇಕು ಅನ್ನೋ ಅಲ್ಲ. ಅಂದ್ರೆ ಒಂದು ಭಾಗವತನಿಗೆ ಹೆಜ್ಜೆ ಅಥವಾ ತಾಳದ ಫಸ್ಟ್ ಅದನ್ನ ಹೇಳ್ಕೊಟ್ಟೆ ಆಮೇಲೆ ಹಾಡು ಪರಿಚಯ ಮಾಡೋದು. ಸುಮಾರು ಜನ ಅನ್ಕೋತಾರೆ ಸುಮ್ನೆ ಬಂದು ಕುತ್ಕೊಂಡು ಹಾಡ್ಬಿಡ್ಬೋದು ಅಂತ. ಒಂದು ಭಾಗವತ 8 to 10 hours ಕೂತ್ಕೊಂಡು ಹಾಡ್ಬೇಕಂದ್ರೆ ಫಿಸಿಕಲಿ ಫಿಟ್ಟು ಇರ್ಬೇಕು. ಯು ಕ್ಯಾನ್ ನಾಟ್ ಸೇ ನಾನು ಫಿಸಿಕಲಿ ಆಗಲ್ಲ, ನಾನು ಮಾಡಲ್ಲ ಅಂತ. ಬಟ್ ಆತರ ಭ್ರಮೆ ಅಲ್ಲಿ ಬರ್ತಾರೆ ಜನರು. ಆ ವಾಯ್ಸ್ ಅಲ್ಲಿಂದ ಬರ್ಬೇಕು ಅಂದ್ರೆ ಇರ್ಬೇಕು ಆ ಸ್ಟ್ರೆಂತ್. ಸೊ ಹಾಗಾಗಿ
ಎಲ್ಲ ಇವನ್ ಈ ಕುಣಿಯೋರ್ಗು ತಾಳದ ಅಭ್ಯಾಸ, ಹಾಡಕ್ಕೆ ಅವ್ರಿಗೆ ಗೊತ್ತಿದ್ರೆ ಅಂದ್ರೆ ತುಂಬಾ ಚೆನ್ನಾಗಿ ಹಾಡ್ಬೇಕು ಅಂತಿಲ್ಲ. ಇವಾಗ ಐ ಆಮ್ ನಾಟ್ ಅ ಟ್ರೈನ್ಡ್ ಸಿಂಗರ್, ಬಟ್ ನನ್ನ ಕ್ಲಾಸಿಗೆ ಬೇಕಾಗಷ್ಟು ಅಥವಾ ನನ್ನ ಅಧ್ಯಯನಕ್ಕೆ ಬೇಕಾಗಷ್ಟು ಏನೋ ಒಂದು ಹೇಳ್ಬೋದು. ಆ ಥರದ್ದು ಇದ್ದಾಗ ಒಂದು ಹೋಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಜಸ್ಟ್ ಇಷ್ಟೇ ಒಂದು ಕಪ್ಪೆ ಬಾವಿಯಲ್ಲಿದ್ದಾಗೆ ಅನಿಸ್ತಾ ಇರುತ್ತೆ. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು ಹಾಡ್ಬೋದಾ ನಿಮ್ಮ ಯಕ್ಷಗಾನ ಶೈಲಿಯದ್ದು? ಹೇಳ್ತೀನಿ. ಹೇಳಿದಾಗೆ ನಾನು ಭಾಗವತ್ಗೆ ಏನು ಪ್ರಾಕ್ಟೀಸ್ ಮಾಡಲ್ಲ, ಬಟ್ ಏನು ಒಂಚೂರು ಕ್ಲಾಸಿಗೆ ಅದಕ್ಕೆ ಇದೆ, ಅದನ್ನ ಐ ಕ್ಯಾನ್ ಟ್ರೈ. ಲಾಲಿಸಿ ಕೇಳ್ಯನ್ನ ಮಾತ ದಿದ್ದಿದ್ದಿದ್ದಿದ್ದಿದ್ದಿಂ ತಕ್ಕುತ ಕಿಟ ತಕಿಟ ಕಿಟ ತಾಂ ದದ್ದಿನ್ನಾಂ ತಾತಯ್ಯ ದದ್ದಿ ಗಿಣ್ಣ ಲಾಲಿಸಿ 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 ಕೇಳ್ಯನ್ನ ಮಾತ ನೀವು ಲಾಲಿಸಿ ಕೇಳ್ಯನ್ನ ಮಾತ ಸುರಬಾಲಕ ತನೂಜ ವಿಖ್ಯಾತ ಸುರಬಾಲಕ ತನೂಜ ವಿಖ್ಯಾತ ದಿನ ಕೃತಗಧೀಂ ದಿನ ಕೃತಗಧೀಂ ದಿನ ಕೃತಗಧೀಂ ದಿನ ಕೃತಗಧೀಂ ದಿನ ಕೃತಗದಿದ್ದೀಂ ದಿನ ಕೃತಗದಿದ್ದೀಂ ದಿನ ಕೃತಗದಿದ್ದಿದ್ದಿದ್ದಿದ್ದಿದ್ದೀಂ ತಕ್ಕು ತಾ ಕಿಟ್ಟ ತಕಿಟ್ಟ ಕಿಟ್ಟ ತಾಂ ದಧಿನ್ನಾಂ ತಾ ತಯ್ಯ ದದಿ ಗಿಣಧಿ. ಸೊ ಇದಾಗಿದ್ದು ಇವತ್ತಿನ ಇನ್ಫೋ ಎಟ್ ಹೊನ್ನಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶೋನಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡಿದ್ದು ನಮಗೆ ಬಹಳ ಖುಷಿ ಆಯಿತು. ಬೆಂಗಳೂರಿಗರಿಗೆ ಯಕ್ಷಗಾನನ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ ಆಗಿತ್ತು ಇವತ್ತಿನ ಶೋ. ಸೊ ನಮ್ಮ ಜೊತೆಲಿದ್ದು ನಮಗೆ ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈ ಥರ ಯೂಶಲಿ ಪಾಡ್ಕಾಸ್ಟ್ ಅದು ಇದು ಅಂದಾಗ ಜನರಲ್ ಟಾಪಿಕ್ಸ್ ಹೊಟ್ಟೋಗ್ತಾರೆ, ವಿಚ್ ಇಸ್ ವೆರಿ ಜನರಿಗೆ ತುಂಬ ಪ್ರಿಯ ಆದಂಥದ್ದು. ನನ್ನ ಪ್ರಕಾರ ನೀವು ಮಾಡ್ತಿರುವಂಥ ಪ್ರಯತ್ನ ತುಂಬ ವಿಭಿನ್ನವಾದದ್ದು. ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನ ತಗೊಂಡ್ಬಂದು ನಿಮ್ಮ ಪ್ಲಾಟ್ಫಾರ್ಮಲ್ಲಿ ಚಿಕ್ಕದು ಅಂದರೆ ಜನರ ಕಣ್ಣಲ್ಲಿ ತಗೊಂಡ್ಬಂದು ಅದಕ್ಕೆ ಇನ್ನೂ ಹೆಚ್ಚಿನ ಜನಸಂಖ್ಯೆಗೆ ಇದ್ರ ಬಗ್ಗೆ ಅರಿವು ಪ್ಲಸ್ ಒಲವು ಉಂಟಾಗತ್ತೇನೋ ಅದರ ಮೂಲಕ. ದಟ್ ಇಸ್ ಅ ಗ್ರೇಟ್ ಎಫರ್ಟ್. ಥ್ಯಾಂಕ್ ಯು ನಮ್ಮನ್ನ ನಿಮ್ಮ ಜೊತೆ ಈ ಎಪಿಸೋಡಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ. ಥ್ಯಾಂಕ್ ಯು. ಯಕ್ಷಗಾನನ ನಾವು ಕಲ್ತ್ಕೊಂಡು ಅಂದರೆ ಆಡೋದು ಕಲಿಯೋದಲ್ಲ, ನೋಡೋದನ್ನು ಕೂಡ ಕಲಿಯೋಕ್ಕಿದೆ ಯಕ್ಷಗಾನದಲ್ಲಿ. ಸೊ ಯಕ್ಷಗಾನದ ಬಗ್ಗೆ ನಾವು ತಿಳ್ಕೊಂಡು ನಿಮಗೂ ತಿಳಿಸುವಂಥ ಪ್ರಯತ್ನ ಆಗಿತ್ತು ಇವತ್ತಿನ ಇನ್ಫೋ ಎಟ್ ಹೊನ್ನಡಿ. ಇವತ್ತಿನ ಸಂಚಿಕೆ ನಿಮ್ಗೆ ಏನಾದ್ರು ಸಹಾಯ ಮಾಡಿದರೆ, ಇಷ್ಟ ಆಗಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.